ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ನಿಮಗೆ ಫೋನ್ಪೇಯಲ್ಲಿ ನಾನು ಗೋಲ್ಡನ್ನು ಇನ್ವೆಸ್ಟ್ ಮಾಡಿದ್ದೆ ಗೋಲ್ಡ್ಗೆ ಅಂತ. ಸೊ ಇದು ಅಕ್ಟೋಬರ್ 1ನೇ ತಾರೀಕು ನಾನು ಮಾಡಿದ್ದು, ಅಂದರೆ 2024 ಹೋದ ವರ್ಷ ಮಾಡಿದ್ದು. ಟೋಟಲ್ ಆಗಿ 8 ಮಂತ್ ಆಗ್ತಾ ಬರ್ತಾ ಇದೆ. ನನಗೆ ಎಷ್ಟು ಇನ್ಕ್ರೀಸ್ ಆಗಿದೆ, ಎಷ್ಟು ಜಾಸ್ತಿ ಆಯಿತಾ ಕಮ್ಮಿ ಆಯಿತಾ ಅನ್ನೋ ಥರ ನನಗೆ ಕ್ವೆಶ್ಚನ್ಸ್ ಕೇಳಿದ್ರಿ ನೀವು. ಸೊ ನಾನಂತೂ ಅದರದ್ದು ಚೆಕ್ ಮಾಡೋದೇ ಬಿಟ್ಬಿಟ್ಟಿದ್ದೆ. ಬಟ್ ಈಗ ರೇಟ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಏನೇನು ರೇಟ್ ಇದೆ, ಈಗ ನಾನು ಮಾರಿದ್ರೆ ನನಗೆ ಎಷ್ಟು ಸಿಗುತ್ತೆ ಅನ್ನೋದನ್ನ ಬಂದು ನಾನು ನಿಮಗೆ ಹೇಳ್ತೀನಿ. ಸೊ ಲಾಭನ ನಷ್ಟನ ಅನ್ನೋ ಥರ ಕೇಳಿದ್ರೆ ಶಾರ್ಟ್ ಟೈಮಲ್ಲಿ ನಿಮಗೆ ಅಷ್ಟು ಲಾಭ ಅನ್ನೋದು ಸಿಗಲ್ಲ. ಸೊ ಲಾಂಗ್ ಟರ್ಮಲ್ಲಿ ನೀವೊಂದು 1 ವರ್ಷ ಆ ಥರ ವೆಯ್ಟ್ ಮಾಡೋವಾಗ ಖಂಡಿತವಾಗ್ಲೂ ಲಾಭ ಇದೆ. ನಿಮ್ಗೆ ಲಾಸ್ ಏನಿಲ್ಲ. 3% GST ಕಟ್ಟಿರ್ತೀರಾ, ಮತ್ತು ಇನ್ಕನ್ವೀನಿಯನ್ಸ್ ಚಾರ್ಜ್ ಅಂತ ಹೇಳಿ 3% ಫೀಸ್ ಮಾಡ್ತಾರೆ. ಸೊ ಆ ಫೀಸ್ ಬಂದು ನಿಮಗೆ ಫೋನ್ಪೇಲಿ ಏನಕ್ಕೆ ಮಾಡ್ತಾರೆ ಅಂದರೆ, ಕೆಲವು ಟೈಮಲ್ಲಿ ಮೇಂಟೆನೆನ್ಸ್ ಲೆಕ್ಕಕ್ಕೆ ನೀವಲ್ಲಿ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಳ್ತೀರಾ. ನಿಮ್ಮ ಗೋಲ್ಡ್ನ ಅವ್ರು ಬಂದು ನಿಮಗೆ ಅಂದರೆ ಅದನ್ನು ದುಡ್ಡಾಗಿ ಕನ್ವರ್ಟ್ ಮಾಡಿ ಕೊಡೋದಕ್ಕೆ ಮತ್ತು ಗೋಲ್ಡಾಗೆ ಇಟ್ಕೊಳ್ಳೋದಕ್ಕೆ. ಸೊ ಯಾರೂ ನಮಗೆ ಫ್ರೀಯಾಗಿ ಮಾಡಲ್ಲ. ಈಗೆಲ್ಲನೂ ಬಂದು ನೀವು ಏನಾದ್ರೂ ಆ್ಯಪ್ಸ್ ಯೂಸ್ ಮಾಡಿದ್ರೆ, ಉದಾಹರಣೆಗೆ ಸ್ವಿಗ್ಗಿ ಆಗಲಿ, ಇಲ್ಲ ಝೊಮ್ಯಾಟೊ ಆಗಲಿ, ಅಮೆಝಾನ್ ಆಗಲಿ. ಈಗ ಅಮೆಝಾನಲ್ಲಿ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಈ ಥರ ಒಂದು ಫೀಸ್ಗಳು. ಮತ್ತು ಫ್ಲಿಪ್ಕಾರ್ಟಲ್ಲೂ ಅಷ್ಟೇ ಪ್ಲ್ಯಾಟ್ಫಾರ್ಮ್ ಫೀಸ್ ಅಂತ ಹೇಳಿ ಚಾರ್ಜ್ ಮಾಡ್ತಾರೆ. ಸೊ ನಮಗೆ ಅದು 10 ರೂಪೀಸ್ ಇರುತ್ತೆ, 12 ರೂಪೀಸ್ ಇರುತ್ತೆ, 5 ರೂಪೀಸ್ ಇರುತ್ತೆ ಪರ್ ಯೂಸ್ಗೆ ನೀವು ಆರ್ಡ್ರ್ ಮಾಡುವಾಗ. ಸೊ ಇದು ಬಂದು ಆ್ಯಪ್ ಯೂಸ್ ಮಾಡುವಾಗ ನಮಗೆ ಹಾಕುವಂಥ ಚಾರ್ಜಸ್ಸು ಪ್ಲ್ಯಾಟ್ಫಾರ್ಮ್ ಫೀಸ್ ಅಂತ ಹೇಳಿ ಹಾಕ್ತಾರೆ. ಸೊ ಅದೇ ಥರನೇ ಫೋನ್ಪೇಲಿ ನಮ್ಮ ಗೋಲ್ಡನ್ನು ನಾವು ಆ ಟೈಮ್ಗೆ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ನೆಕ್ಸ್ಟು ನಾವು ಅದನ್ನು ಇಡೋದಕ್ಕೆ, ಮಾರೋದಕ್ಕೆ ಯೂಸ್ ಮಾಡ್ಕೊಳ್ಳೋದ್ರಿಂದ ಸೊ ಕನ್ವೀನಿಯಂಟ್ ಏನದು ಫೀಸ್ ಇರುತ್ತೆ ಅಂದರೆ ನಮಗೆ 3% ಇರ್ಬೋದು, ಮೇ ಬಿ 3% ಇರುತ್ತೆ. ನನಗೆ ಗೊತ್ತಿರೋ ಪ್ರಕಾರ 3%. ನನಗೆ ಅದೇ ಥರನೇ ಆ್ಯಡ್ ಆಗಿತ್ತು. ನಾನು ನಿಮ್ಗೆ ಅದನ್ನು ಸ್ಕ್ರೀನ್ ರೆಕಾರ್ಡ್ ಸೈಡಲ್ಲಿ ಹಾಕ್ತೀನಿ ನೋಡಿ. ಸೊ ಆ್ಯಡ್ ಆಗಿತ್ತು. 3% GST ಬಂದು ನೀವು ಗೋಲ್ಡನ್ನು ತಗೊಳ್ಳೋವಾಗ 3% GST ಆ್ಯಡ್ ಆಗುತ್ತೆ. ನೀವು ಅದೇ ಗೋಲ್ಡನ್ನು ಮಾರುವಾಗ GST ಅನ್ನೋದು ನಿಮಗೆ ಬೀಳೋದಿಲ್ಲ. ಅದು ನಿಮಗೆ ಅಂದರೆ ನೀವು 3% GST ಕೊಟ್ಟಿರ್ತೀರಲ್ಲ, ನೀವು ಮತ್ತೆ ಅದನ್ನು ತಗೊಳ್ಳೋವಾಗ, ನೀವು ಮಾರಿ ನೀವು ದುಡ್ಡು ತಗೊಳ್ಳೋವಾಗ ನಿಮ್ಗೆ ಅದು ಆ್ಯಡ್ ಆಗಲ್ಲ. ಸೊ ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. 3% ಬಂದು ನೀವು ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡ್ಕೊತೀರಾ. ಸೊ ಕನ್ವೀನಿಯೆಂಟಾಗಿ ನಿಮಗೆ ಇರೋದ್ರಿಂದ ಅದ್ರ ಫೀಸನ್ನು ಕೂಡ ಅವರು 3%, 6%, ಟೋಟಲಾಗಿ 6% ಅನ್ನೋದು ನೀವು ತಗೊಳ್ಳೋವಾಗಲೇ ನಿಮ್ಗೆ ಹಾಕ್ಬಿಡ್ತಾರೆ. ಸೊ ಮಾರೋವಾಗ ಕೂಡ ನಿಮಗೆ ಅದರದೊಂದು ಫೀಸ್ ಅನ್ನೋದಿರತ್ತೆ. ಸೊ ನಾನು ಅದ್ರ ಬಗ್ಗೆ ನಾನು ಫಸ್ಟೇ ಹೇಳಿದ್ದೀನಿ ನಿಮಗೆ. ಸೊ ಟೋಟಲಾಗೆ ಇವತ್ತಿನ 1 ಗ್ರಾಮ್ 10,000 ಇದೆ ಅಂದರೆ 10,000 ನಿಮ್ಗೆ ಸಿಗಲ್ಲ. ನಿಮ್ಗೆ ಅದರಲ್ಲಿ ಒಂದು 6% ಅದು ಹೋಗುತ್ತೆ. ಸೊ ಅದು ನನಗೆ ಕಂಪ್ಲೀಟಾಗಿ ನಾನು ಇದು ಮಾಡ್ತೀನಿ. ಸೊ ನಾನು ತಗೊಳ್ಳೋವಾಗ ಎಷ್ಟಿತ್ತು, ಈಗ ಮಾರೋವಾಗ ನನಗೆ ಎಷ್ಟಿದೆ, ಎಷ್ಟು ಸಾವಿರ ನಂಗೆ ಲಾಭ ಇದೆ ಅನ್ನೋದು ಜಸ್ಟ್ 1 ಗ್ರಾಮ್ಗಷ್ಟು ಇನ್ವೆಸ್ಟ್ ಮಾಡಿದ್ದು. ಸೊ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿದ್ದು, ಯಾಕಂದರೆ ಈ ಮೊಬೈಲಲ್ಲಿ ಬಂದು ನನಗೆ ಅದು ಫೋನ್ಪೇ ನಾನು ಯೂಸ್ ಮಾಡ್ತಾ ಇರೋದು. ಸೊ ಸ್ಕ್ರೀನ್ ರೆಕಾರ್ಡ್ ಬಂದು ನಾನು ಸೈಡಲ್ಲಿ ಹಾಕ್ತೀನಿ ನೋಡಿ ನಿಮಗೆ. ಸೊ ನಾನಿಲ್ಲಿ ಫಸ್ಟಾಗಿ ಸೇವಿಂಗ್ಸ್ ಮೊಬೈಲ್ ಅಂದರೆ ನಾವು ಫಸ್ಟು ಫೋನ್ಪೇಗೆ ಹೋಗಿದ ತಕ್ಷಣ ಸೇವಿಂಗ್ಸ್ ಗೋಲ್ಡ್ ಅಂತ ಇರುತ್ತೆ. ಸೊ ಅಂದರೆ ಫಸ್ಟ್ ಹೋಗಿಬಿಟ್ಟು ಅಲ್ಲಿ ಸೇವಿಂಗ್ಸ್ ಅಂತ ನಿಮಗೆ ಲೆಫ್ಟಲ್ಲಿ ಸಿಗುತ್ತೆ. ಅಲ್ಲಿ ಹೋದಾಗ ನಿಮಗೆ ಸೇವ್ ಡೈಲಿ ಗೋಲ್ಡ್ SIP ಅಂತ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಮೈ ಗೋಲ್ಡ್ ಅಂತ ಹೇಳಿ ತೋರಿಸ್ತಾರೆ. ಸೊ ಮೈ ಗೋಲ್ಡ್ ಅಂದಾಗ ಇವತ್ತಿನ ಗೋಲ್ಡ್ ಎಷ್ಟಿದೆ ಅನ್ನೋದ್ರ ಬಗ್ಗೆ, ಇವತ್ತಿನ ಗೋಲ್ಡ್ ನೀವು ಫೋನ್ಪೇಲಿ ತಗೊಳ್ಳೋವಾಗ ಎಷ್ಟಿದೆ ಅನ್ನೋ ಥರ ಇರುತ್ತೆ. ಸೊ ಕರೆಂಟ್ ವ್ಯಾಲ್ಯೂ ಬಂದು 10,259 ರೂಪಾಯಿ ಅಂತ ಇದೆ. ಸೊ ನಿಮಗಿಲ್ಲಿ ಒಂದು ವೇಳೆ ಇನ್ನೂ ನೋಡಬೇಕು, ನಾನು ಈ ಥರದ್ದೆಲ್ಲ ಇನ್ನೂ ತೊಗೋಬೇಕು ಅನ್ನೋ ಥರ ಇದ್ದರೆ ಇಲ್ಲಿ ಬೈ ಮೋರ್ ಗೋಲ್ಡ್ ಅಂತ ಕೊಡಿ. ಅಲ್ಲಿ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ನಿಮಗೆ ಅದು ರೇಟ್ ತೋರಿಸುತ್ತೆ. ಸೊ ನಾನು ಇಲ್ಲಿಗೆ ಸ್ಕ್ರೀನ್ ರೆಕಾರ್ಡ್ ಮಾಡಿರೋದು ತೋರಿಸ್ತೀನಿ ನಾನು ನಿಮಗೆ. ಸೊ ನಾನು ಬಂದು 1 ಗ್ರಾಮ್ ತೊಗೊಂಡಿದ್ದಾಗ ನನಗೆ ಎಷ್ಟಿತ್ತು ಫಸ್ಟು ಹಿಸ್ಟ್ರಿ ವ್ಯೂ ಮಾಡುವಾಗ 1ನೇ ತಾರೀಕು ಅಕ್ಟೋಬರ್ ತೊಗೊಂಡಿದ್ದೀನಿ ನಾನು. 7,830 ರೂಪಾಯಿ ಇದೆ ರೇಟು. ಅದಕ್ಕೆ ಬಂದು GST 234 ರೂಪಾಯಿ ಆ್ಯಡ್ ಆಗಿದೆ. ಸೊ ಎಲ್ಲ ಟೋಟಲಾಗಿ ಸೇರಿ ನನಗೆ 8,065 ರೂಪಾಯಿ ಬಿದ್ದಿತ್ತು. ಸೊ ನಾನು ಫೋನ್ಪೇನೇ ಮಾಡಿ ತೊಗೊಂಡಿದ್ದರಿಂದ ನನಗೆ ಅಲ್ಲಿ ಹಿಸ್ಟ್ರಿ ಎಲ್ಲ ಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ಈಗ ತೊಗೊಳಕ್ಕೆ ಹೋದರೆ ಎಷ್ಟಾಗುತ್ತೆ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ. ಸೊ ನಾವೀಗ ಮಾರಕ್ಕೆ ಹೋದರೆ ಎಷ್ಟಾಗುತ್ತೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಮಾರಕ್ಕೆ ಹೋದರೆ 9,912 ರೂಪಾಯಿ ಇದೆ ನಾವು ಮಾರಕ್ಕೆ ಹೋದರೆ. ತೊಗೊಳಕ್ಕೆ ಹೋದರೆ 10,000 ಚಿಲ್ಲರೆ ಇದೆ. ಸೊ ಇದು ಬಂದು ನಾನು ಹೇಳಿದಾಗೆ ಫೀಸ್ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಸೊ ಇಲ್ಲಿ ನಾನು ಬೈನ್ ಗ್ರಾಮ್ಸ್ ಅಂತ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಬಂದು
1 ಗ್ರಾಮ್ ಹಾಕಿದಾಗ ಎಷ್ಟಾಗುತ್ತೆ, 2 ಗ್ರಾಮ್ಸ್ ಹಾಕಿದಾಗ ಎಷ್ಟಾಗುತ್ತೆ ನೋಡಿ. 2 ಗ್ರಾಮ್ಗೆ 21,000 ಚಿಲ್ಲರೆ ಬರುತ್ತೆ. 1 ಗ್ರಾಮ್ಗೆ ಬಂದು ನನಗೆ 10,567 ಬೀಳುತ್ತೆ. ಸೊ ಇದು ಯಾಕೆ ಈ ರೇಟು? ಅಲ್ಲಿ 10,500 ಚಿಲ್ಲರೆ ತೋರಿಸ್ತಾ ಇದ್ದಾರೆ, ಇಲ್ಲಿ ಯಾಕೆ 10,500 ಚಿಲ್ಲರೆ ಅಂದರೆ GST ಆ್ಯಡ್ ಆಗುತ್ತೆ, ಮತ್ತು ನಿಮಗೆ ಕನ್ವೀನಿಯಂಟ್ ಫೀಸ್ ಎಲ್ಲನೂ ಆ್ಯಡ್ ಆಗುತ್ತೆ. ಇಲ್ಲಿ ಕೆಳಗಡೆ ನೀವು ನೋಡ್ಬೋದು 10,259 ಪ್ಲಸ್ 3% GST ಅಂತ ಹಾಕಿದ್ದಾರೆ. ಸೊ ನೀವು ಮಾರ್ತೀನಿ ಅಂತ ನಾನು ಇವಾಗ ಹೋಗ್ತೀನಿ ಅಂತಂದರೆ ನನಗೆ ಅದೆಲ್ಲನೂ ಮೈನಸ್ ಆಗಿ ನನಗೆ ಸಿಗೋದು 9,900 ಚಿಲ್ಲರೆ ನನಗೆ ಸಿಗುತ್ತೆ. ನಾನು ಹಾಕಿದ್ದು ಬಂದು 8,065, ಈಗ 9,900 ಇದೆ. ಸೊ ಈಗ ನಾನು ಮೈನಸ್ ಮಾಡ್ತೀನಿ. 9,912 ಮೈನಸ್ 8,065. ಸೊ ಟೋಟಲ್ ಆಗಿ ನನಗೆ ಬಂದು 1,847 ರೂಪಾಯಿ ಲಾಭ ಬಂದಿದೆ. ನಾನು ಅಟ್ ಅ ಟೈಮ್ ಇವತ್ತು ಮಾರಿದ್ರೆ ಮಾತ್ರ ಆ ಲಾಭ ನನಗೆ. ಒಂದು ವೇಳೆ ನಾಳೆ ಏನು ರೇಟ್ ಜಾಸ್ತಿ ಆಗ್ಬೋದಾ ಕಡಿಮೆ ಆಗ್ಬೋದಾ ಅದು ನಾಳೆ ಮಾರ್ಕೆಟ್ ಪ್ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇವತ್ತಕ್ಕೆ ನನಗೆ 1,847 ರೂಪಾಯಿ ಲಾಭ. ಇದು 8,065 ರೂಪಾಯಿನ ನಾನು ಇನ್ವೆಸ್ಟ್ ಮಾಡಿದ್ದಕ್ಕೆ ನನಗೆ ಸಿಕ್ಕಿದಂಥ ಜಸ್ಟ್ 1 ಗ್ರಾಮಲ್ಲಿ ಸಿಕ್ಕಿರುವಂಥ ಲಾಭ ಇದು. ಸೊ ನಾನು 3% GST ಕೊಟ್ಟಿದ್ದೀನಿ ತಗೊಳ್ಳೋವಾಗ, ಮತ್ತು ಕನ್ವೀನಿಯೆಂಟ್ ಫೀಸು ಅದು ಕೂಡ ಕೊಟ್ಬಿಟ್ಟಿದ್ದೀನಿ. ಈಗ ನಾನು ಮಾರಕ್ಕೆ ಹೋದರೆ ಆ ಕನ್ವೀನಿಯೆಂಟ್ ಫೀಸ್ ನನಗೆ ಮತ್ತೆ ಆ್ಯಡ್ ಆಗುತ್ತೆ. GST ಎಲ್ಲನೂ ನನಗೆ GST ಮಾರೋದಕ್ಕೆ ನಮಗೆ ಇಲ್ಲ, ತೊಗೊಳ್ಳೋವಾಗ ಮಾತ್ರನೇ. ಮಾರೋವಾಗ ನಮ್ಗೆ ಅದಿನಿ ಕನ್ವೀನಿಯೆಂಟ್ ಫೀಸ್ ಬಂದು ಫಸ್ಟ್ ಟೈಮ್ 6% ಬೀಳುತ್ತೆ ಕನ್ವೀನಿಯೆಂಟ್ದು, ಮತ್ತು 3% GST ಎರಡು 6% ಬೀಳುತ್ತೆ ನಮಗೆ. ಅದೇ ನಾವು ಮಾರ್ತೀವಿ ಅಂದರೂ ಕೂಡ ಕನ್ವೀನಿಯೆಂಟ್ ಒಂದು 3% ಬೀಳುತ್ತೆ. ಸೊ ಇದು ಬಂದು ಫೋನ್ಪೇಲಿ ನಡೆಯುವಂಥ ವಿಷಯ. ನೀವು ಇದೇ ಅಂಗಡಿಗೆ ಹೋಗಿ ಮಾಡ್ತೀನಿ ಅಂತಂದರೂ ಕೂಡ, ಈಗ 1 ಗ್ರಾಮ್ ಗೋಲ್ಡ್ ಇದೆ 99,999 ಇದೆ ಅಂತಂದರೆ ಅವತ್ತಿನ ರೇಟ್ ಏನಿದೆಯೋ ಅದನ್ನು ಕೊಡ್ತಾರೆ. ಒಂದು ವೇಳೆ ಆಭರಣ ಚಿನ್ನ ಕೊಟ್ಟರೆ 3% ಅದರಲ್ಲೂ ಇಡ್ಕೊಳ್ತಾರೆ. ಸೊ ಅದನ್ನು ಹುಷಾರಾಗಿ ನೋಡ್ಕೊಳ್ಳಿ. ಹಾಗೆ ಬಂದು ನಮಗೆ 1,00,000 ರೂಪಾಯಿಗೆ ನಾವು ತೊಗೋತಿದ್ದೀವಿ ಅಂದರೆ 6,000 ಫಸ್ಟಲ್ಲಿ ಬೀಳುತ್ತೆ, ಮಾರೋವಾಗ 3,000 ಬೀಳುತ್ತೆ. ಆ ಥರ ಅರ್ಥ ಮಾಡ್ಕೊಳ್ಳಿ. ಸೊ ಅದು ಆ ಫೀಸನ್ನು ಇಟ್ಕೊಳ್ತಾರೆ. ಬಟ್ ಹೇಗಿದ್ರೂ ಲಾಭನೇ, ಲಾಸ್ ಏನಿಲ್ಲ. ನಿಮ್ಮ ಹತ್ರ ದುಡ್ಡಿದೆ, ಒಂದು ಕಡೆ ಇದೆ, ನಾನು ಏನಾದರೂ ಒಂದು ಇನ್ವೆಸ್ಟ್ ಮಾಡಬೇಕು ಅಂದರೆ ಇದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಹೆಣ್ಮಕ್ಳಿಗೆ ಮನೇಲಿ ನೀವು ಒಂದು 20,000 ಇದೆ 50,000 ಇದೆ, ಬಟ್ ನಾನು ಏನು ಯೂಸ್ ಮಾಡೋ ಹಾಗಿಲ್ಲ, ಒಡವೆನೂ ತೊಗೊಂಡ್ರೆ ವೇಸ್ಟೇಜ್ ಸುಮ್ಮನೆ ಕೊಡಬೇಕು, ನಾನು ಏನು ಮಾಡೋದು ಅಂತ ನೀವು ಕೇಳಿದ್ರೆ ನೀವು ಜಸ್ಟ್ ಈ ಥರ ಡಿಜಿಟಲ್ ಆಗಿ ಗೋಲ್ಡನ್ನು ಬೈ ಮಾಡಿ ಇಟ್ಕೊಳ್ಳಿ. ಅಟ್ ಅ ಟೈಮ್ ನಿಮಗೆ ಬೇಡ ಅಂದಾಗ ಗೋಲ್ಡ್ ಜಾಸ್ತಿ ರೇಟ್ ಆಯಿತು ಅಂದಾಗ ಮಾರಾಕಿ, ನಿಮಗೇನು ಲಾಸ್ ಏನಾಗಲ್ಲ ಅದು. ಯಾಕಂದರೆ ಆಲ್ಮೋಸ್ಟ್ ಅದು ದುಡ್ಡು ಸೇರಿಬಿಟ್ಟಿರುತ್ತೆ ನಿಮಗೆ ಹೆಚ್ಚಾಗಿ. ಈಗ ನೋಡಿ 1 ಗ್ರಾಮ್ಗೆ ನನಗೆ 1,800 ಸೇರಿದೆ. ಇಲ್ಲಿ ನಾನು ಬಂದು 300 ರೂಪಾಯಿ ಮುಖಾಲ ನೋಡೋಕ್ಕಾಗಲ್ಲ. ಸೊ ಹಂಗಾಗಿ ನಾನು ಅದ್ರದ್ದು ಮಾರಿದಾಗ ನನಗೆ ಈ ಥರ ಆಗುತ್ತೆ. ಸೊ ನನಗೆ ಅಕೌಂಟ್ಗೆ ಒಂದು 48 ಅವರ್ಸ್ ಒಳಗಡೆ ಕ್ರೆಡಿಟ್ ಆಗುತ್ತೆ. ನಮ್ಗೆ ಯಾವ ಅಕೌಂಟಿಗೆ ನಾವು ಅಕೌಂಟಿಂದ ನಾವು ಹಾಕಿರ್ತೀವೋ ಆ ಅಕೌಂಟ್ಗೆ ಮತ್ತೆ ಕ್ರೆಡಿಟ್ ಆಗುತ್ತೆ. ಸೊ ಇದು ಫೋನ್ಪೇಲಿ ನಡೀತಾ ಇರೋಂಥ ವಿಷಯ. ಸೊ ನಾನೇ ಈಗಲೇ ನೋಡ್ತಾ ಇರೋದು, ಮೊನ್ನೆ ಗಮನಿಸಿದೆ, ಆಮೇಲೆ ಮತ್ತೆ ಮಾರಬೇಕು ಅನ್ನೋದು ಏನು ಅನಿಸ್ಲಿಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ರೇಟ್ ಆಗಲಿ ಅಂತೇಳಿ ಹಾಗೆ ಬಿಟ್ಟಿದ್ದೀನಿ ಅಷ್ಟೇ. ಮತ್ತು SIP ಬಗ್ಗೆನೂ ಕೇಳ್ತಾ ಇದ್ದೀರಾ. SIPಯಲ್ಲಿ ಇದುವರೆಗೂ ನಾನು ಇನ್ವೆಸ್ಟ್ ಮಾಡಿಲ್ಲ. ಮಾಡ್ಬೋದು, ಫೋನ್ಪೇ ಸೇಫಾಗೇ ಇದೆ, ಬಟ್ ನೋಡ್ಕೊಂಡು ಮಾಡಬೇಕು. ನಾನು ಅದ್ರ ಬಗ್ಗೆ ಪ್ರಾಕ್ಟಿಕಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಈಗ ಬಂದು ನೋಡಿ ಗೋಲ್ಡ್ ಬಗ್ಗೆ ಅಷ್ಟು ನನಗೂ ಗೊತ್ತಿರಲಿಲ್ಲ. ನಾನು ಯಾರ್ದೋ ವಿಡಿಯೋ ನೋಡಿಬಿಟ್ಟೇ ನಾನು ಇನ್ವೆಸ್ಟ್ ಮಾಡಿದ್ದು. ಈಗ ನೋಡಿ ನನಗೆ ಮಾರಿದ್ರೆ 1,800 ನನಗೆ ಅಕೌಂಟ್ಗೆ ಎಕ್ಸ್ಟ್ರಾನೇ ಬರುತ್ತೆ. SIP ಬಗ್ಗೆ ಇನ್ನೂ ನನಗೆ ಸರಿಯಾಗಿ ಡೀಟೇಲ್ಸ್ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ತಿಳ್ಕೊಂಡು ನಾನೊಂದು 1,000 2,000 ಇನ್ವೆಸ್ಟ್ ಮಾಡಿ ಅದ್ರ ಬಗ್ಗೆ ತಿಳ್ಕೊತೀನಿ. ಅದು ಲಾಂಗ್ ಟರ್ಮ್ ಅದೂ ಲಾಭನೇ. ಗೋಲ್ಡ್ ಆದರೆ ಅಟ್ ಅ ಟೈಮ್ ಗೊತ್ತಾಗ್ತಾ ಇರುತ್ತೆ. ಇದು ಬಂದು 3 ಇಯರ್ಸ್ಗೆ 1 ಇಯರ್ಗೆ ಆ ರೀತಿ ಮಾಡೋದು. ಸೊ ನಾನು ವಿಷಯ ತಿಳ್ಕೊಂಡು ನಾನು ನಿಮಗೆ ಅದನ್ನು ಅಪ್ಡೇಟ್ ಮಾಡ್ತೀನಿ. ಸೊ ಇವಾಗ ನಾನು ಹಾಕಿರೋ ದುಡ್ಡಿಗೆ 1,800 ರೂಪಾಯಿ ಓಕೆ ಪ್ರೈಸ್ ಅಂತಲೇ ಅನ್ನಿಸ್ತು. ಕಡಿಮೆ ಅನ್ನಿಸ್ತು, ಅಲ್ಲಿಗೂ ಓಕೆ ಪ್ರೈಸ್ ಪರವಾಗಿಲ್ಲ. ಯಾಕಂದರೆ ಈಗ 8,000 ಒಂದು ಪರ್ಸಲ್ಲಿದ್ದರೆ ಸುಮ್ಮನೆ ತಾನೇ 8,000 ಇರುತ್ತೆ. ಅದೇ ಮೊಬೈಲಲ್ಲಿ ನಾವು ಅಕೌಂಟ್ಗೆ ಹಾಕ್ಕೊಂಡು ಫೋನ್ಪೇಲಿ ನಾವು ಗೋಲ್ಡನ್ನು ಪರ್ಚೇಸ್ ಮಾಡುವಾಗ 1,800 ರೂಪಾಯಿ ನಮಗೊಂಥರ ಬಡ್ಡಿ ಬಂದಂಗೆ ಆಯಿತು. ಸೊ ನೋಡಿ, ಇದು ನಿಮ್ಮ ಒಂದು ಒಪಿನಿಯನ್, ನಿಮ್ಮ ಒಂದು ಇದ್ರ ಮೇಲೇ ನಾನು ಹೇಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಮಾಡಿ. ನನಗೆ ಇದು ಓಕೆ ಅನ್ನಿಸ್ತು. ಯಾಕಂದರೆ ಈಗ ಲಾಭ ಬಂದಿರೋದಕ್ಕೆ ತೋರಿಸ್ತಾ ಇದ್ದೀನಿ. ಕೆಲವ್ರು ಬಂದು ನನಗೆ ಹಿಡನ್ ಚಾರ್ಜಸ್ ಇರುತ್ತೆ, ಇದರಲ್ಲಿ ಲಾಸ್ ಆಗುತ್ತೆ, ಫ್ರಾಡ್ ಆ ಥರ ಎಲ್ಲ ಹಾಕಿದರೆ ಆ ಥರ ಎಲ್ಲ ಏನೂ ಇಲ್ಲ. ಲಾಂಗ್ ಟರ್ಮಲ್ಲಿ ನಿಮಗೆ ಲಾಭನೇ. ಶಾರ್ಟ್ ಟರ್ಮಲ್ಲಿ ಖಂಡಿತವಾಗ್ಲೂ ನಿಮಗೆ ಲಾಭ ಅಷ್ಟೊಂದು ಸಿಗಲ್ಲ. ಯಾಕಂದರೆ ನಾನು ಇನ್ವೆಸ್ಟ್ ಮಾಡಿದ್ಮೇಲೆ ಕೂಡ ಗೋಲ್ಡ್ ರೇಟ್ ಕಡಿಮೆ ಆಯಿತು. ಅವಾಗ ನನಗೊಂಥರ ಬೇಜಾರಾಯಿತು. October 1 ನಾನು ಇನ್ವೆಸ್ಟ್ ಮಾಡುವಾಗ 7,800 ಚಿಲ್ಲರೆ ಆಯಿತು. ಇಮಿಡಿಯೇಟಾಗಿ ನನಗದು ಇನ್ನೂ 200 300 400 ಅಂತ ಕಡಿಮೆ ಆಯಿತು. ಈಗ 9,000 ಮೇಲೆ ಇದೆ ಗ್ರಾಮು. ನಾವು ಹಾಕೋದು ಬಂದು ಇಲ್ಲಿ ಪ್ಯೂರ್ ಗೋಲ್ಡ್ಗೆ. ಸೊ ಹಂಗಾಗಿ ನೋಡಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಯಾಕಂದರೆ ತುಂಬ ಜನಕ್ಕಿರೋ ಡೌಟೇ ಅದು, ಫೋನ್ಪೇಲಿ ತೊಗೊಂಡ್ರೆ ಮೋಸ ಆಗುತ್ತಾ, ಇಲ್ಲ ನೀವು ಡಿಜಿ ಗೋಲ್ಡ್ ಬಗ್ಗೆ ಹೇಳಿ,
ಕೆಲವರೆಲ್ಲ ಯಾವುದಾದ್ರು ಆ್ಯಪ್ ಬಗ್ಗೆ ಎಲ್ಲ ಕೇಳ್ತೀರಾ. ನನಗೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಯಾವ ಗೋಲ್ಡ್ ರಿಲೇಟೆಡ್ ಆಗಿರುವಂಥ ಆ್ಯಪ್ಸ್, ಸಪ್ರೇಟ್ ಆ್ಯಪ್ಸನ್ನು ನಾನು ಇದುವರೆಗೂ ಮಾಡಿಲ್ಲ. ನಂಬಕ್ಕೆ ಭಯ ಆಗುತ್ತೆ. ಬಟ್ ಫೋನ್ಪೇ ಓಕೆ ಅನ್ನೋ ಥರ ಇರೋದ್ರಿಂದ ನಾನು ಇದರಲ್ಲಿ ಮಾಡಿದ್ದಷ್ಟೇ. ಈಗ ನಾನು ಇದ್ರದ್ದು ನನಗೆ ಬೇಕಿದು ಅಂತ ನಾನೇನಾದರೂ ಅವ್ರಿಗೆ ರಿಸೀವ್ ಕೇಳಿದೆ ಅಂದರೆ ಅವ್ರು ನನಗೆ ಇಮಿಡಿಯೇಟಾಗಿ ಒಂದು 48 hours ಆಗಲ್ಲ, ಅದ್ರ ಒಳಗಡೆ ನನಗೆ ಅಕೌಂಟಿಗೆ ಹಾಕ್ಬಿಡ್ತಾರೆ. ಸೊ ಇದು ಬಂದು ಒಂದು ಒಳ್ಳೆ ರೀತಿಯಾಗೇ ಇದೆ, ಎಲ್ಲೂ ಓಡಾಟ ಅಲ್ದಾಟ ಏನೂ ಇಲ್ಲ. ಮತ್ತು ನೀವು ಕೇಳಿದ್ರಿ ಇದು ನನಗೆ ಮನೆಗೆ ಬೇಕು ಅಂದರೆ ಕಾಯಿನ್ಸ್ ಮನೆಗೆ ಕಳಿಸೋದಕ್ಕೆ ಏನು ಚಾರ್ಜ್ ಮಾಡ್ತಾರೆ ಅಂತ. ಡೆಲಿವರಿ ಫೀಸ್ ಅಂತ ಚಾರ್ಜ್ ಮಾಡ್ತಾರೆ. ಅದು ನೀವು ನೋಡ್ಕೋಬೇಕಷ್ಟೇ, ಯಾಕಂದರೆ ಗೋಲ್ಡ್ ಎಲ್ಲನೂ ನೀಟಾಗಿ ಬರಬೇಕಲ್ಲ ಮನೆಗೆ. ಸೊ ಅದರದ್ದು ಡೆಲಿವರಿ ಬಾಕ್ಸು ಮತ್ತು ಅದು ಅಲ್ಲಿಂದ ನಮ್ಗೆ ಬಂದು ಸೇಫಾಗಿ ಸೇರೋದಕ್ಕೆ ಅಂತ ಇಷ್ಟು ಫೀಸ್ ಅಂತ ಮಾಡ್ತಾರೆ. ಇನ್ನು ಅದಕ್ಕೂ ಯಾಕೆ ಅಂತ ಅದಕ್ಕೂ ಫ್ರೀ ಡೆಲಿವರಿ ಇಲ್ಲ ಅಂತ ನಾನು ಕೇಳಬೇಡಿ, ಅದರಲ್ಲಿ ಇರೋ ರೂಲ್ಸ್ ನಾನು ಹೇಳ್ತಿದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಏನಿಸ್ತು ಅಂತ ಕಮೆಂಟ್ ಮಾಡಿ. ಯೂಸ್ಫುಲ್ ಅನಿಸಿದ್ರೆ ಖಂಡಿತವಾಗ್ಲೂ ಶೇರ್ ಮಾಡಿ ಮತ್ತು ಲೈಕು ಮಾಡಿ. ಓಕೆ, ಟೇಕ್ ಕೇರ್, ಬಾಯ್.